ಹಲೋ ಸ್ನೇಹಿತರೆ, ಹೊಸ ಪ್ರೊಫೈಲ್ಗೆ ನಿಮಗೆಲ್ಲ ಸ್ವಾಗತ. ಪ್ರಸ್ತುತ ಇವರದು ಡೈವರ್ಸ್ ಆಗಿರುತ್ತೆ. ಸೊ ಹಾಗಾಗಿ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಹೆಸರು ಆರತಿ ಅಂತ, ವಯ 38 ನಡೀತಾ ಇದೆ. ಡೈವರ್ಸ್ ಆಗಲು ಮುಖ್ಯ ಕಾರಣ ನೋಡಿ, ಗಂಡನ ಗೆಳೆಯನ ಜೊತೆ ಗುಪ್ತವಾಗಿ ಅನೈತಿಕ ಸಂಬಂಧ ಇಟ್ಟುಕೊಂಡಿದ್ರು. ಈ ಒಂದು ವಿಷಯ ಯಜಮಾನರಿಗೆ ಗೊತ್ತಾಗಿದ ನಂತರ ಆರತಿ ಅವರಿಗೆ ಡೈವರ್ಸ್ ಕೊಟ್ಟು ದೂರ ಆಗಿದ್ದಾರೆ. ಪ್ರಸ್ತುತ ಆರತಿ ಅವರು ಇರೋದು ಬೆಂಗಳೂರಿನ ಒಂದು ಬಾಡಿಗೆ ಮನೆಯಲ್ಲಿ ಇರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಈಕೆಯ ಬಯಕೆ ನೋಡಿ ಸ್ನೇಹಿತರೆ, ಇನ್ನೊಬ್ಬ ವ್ಯಕ್ತಿ ಜೊತೆ ಸಂಬಂಧ ಇಟ್ಟುಕೊಳ್ಳಲು ಮತ್ತೆ ಮುಂದಾಗಿದ್ದಾಳೆ. ಅದಕ್ಕೆ ಪ್ರೊಫೈಲ್ ಕೂಡ ಶೇರ್ ಮಾಡಿಕೊಂಡಿದ್ದಾಳೆ. ಈಕೆ ಹತ್ತಿರ ಸ್ನೇಹಿತರೆ ಬಜಾಜ್ ಪಲ್ಸರ್ N250 ಒಂದು ಸ್ಪೋರ್ಟಿ ಬೈಕ್ ಇರುತ್ತೆ. ಈ ಬೈಕ್ ಒಬ್ಬರಿಗೆ ಕೊಡಲು ನಿರ್ಧರಿಸಿದ್ದಾರೆ. ಅಂಡ್ ಮುಂದೆ ಬನ್ನಿ, ಡೈವರ್ಸ್ ಆಗಲು ಮುಖ್ಯ ಕಾರಣ ಕೊಟ್ಟಿದ್ದಾರೆ. ಸೊ ಬನ್ನಿ ಚರ್ಚೆ ಮಾಡೋಣ. ಯಜಮಾನರು ಒಂದು ದಿನ ತನ್ನ ಗೆಳೆಯ ರಮೇಶ್ಗೆ ಮನೆಗೆ ಕರೆದುಕೊಂಡು ಬಂದಿದ್ದರು. ಒಂದು ರಾತ್ರಿ ರಮೇಶ್ ನಮ್ಮ ಮನೆಯಲ್ಲಿ ಮಲಗಿದರು. ಬೆಳಗ್ಗೆ ಎದ್ದು ರಮೇಶ್ ಸ್ನಾನ ಮಾಡುವಾಗ ಕಿಟಕಿಯಿಂದ ಅವರ ದಪ್ಪ ಬದನೆಕಾಯಿ ನೋಡಿದ್ದೆ ಎಂದು ಖುದ್ದಾಗಿ ಆರತಿ ಅವರು ಮಾಹಿತಿ ಕೊಟ್ಟಿದ್ದಾರೆ. ಅಂಡ್ ಮುಂದೆ ಬನ್ನಿ, ಅವರ ದಪ್ಪ ಬದನೆಕಾಯಿ ನೋಡಿದ ಸಮಯದಿಂದ ಒಂದು ಸಲ ಆದರೂ ರಮೇಶ್ ಜೊತೆಗೆ ಆಟ ಆಡಬೇಕು ಎಂದು ನಿರ್ಧರಿಸಿದರು. ಮನೆಯಲ್ಲಿ ಯಾರೂ ಇಲ್ಲದ ಸಮಯ ನೋಡಿ ರಮೇಶ್ ಅವರನ್ನ ಮನೆಗೆ ಕರೆಸಿ ರಮೇಶ್ ಮೇಲೆ ಕುಳಿತುಕೊಂಡು ಚೆನ್ನಾಗಿ ಮಾಡಿಸಿಕೊಳ್ಳುವುದಕ್ಕೆ ಶುರು ಮಾಡಿರುತ್ತಾಳೆ. ಈ ಒಂದು ದೃಶ್ಯ ಯಜಮಾನರು ನೋಡಿದ ನಂತರ ಕೇವಲ ಸ್ನೇಹಿತರೆ 15 ದಿನದ ಒಳಗಡೆನೆ ಇವರಿಗೆ ಡೈವರ್ಸ್ ಕೊಟ್ಟಿರುತ್ತಾರೆ. ಇವಾಗ ರಮೇಶ್ ಕೆಲಸ ಕೂಡ ಬೇರೆ ಕಡೆ ಟ್ರಾನ್ಸ್ಫರ್ ಆಗಿದೆ. ಡೈವರ್ಸ್ ಆದ ಮೇಲೂ ಕೂಡ ರಮೇಶ್ ಅವರನ್ನ ಸಂಪರ್ಕಿಸಲು ತುಂಬಾನೇ ಪ್ರಯತ್ನ ಪಡುತ್ತಾಳೆ. ಆದರೆ ರಮೇಶ್ ಅವರನ್ನ ಸಂಪರ್ಕಿಸಲು ಈಕೆ ಕೈಯಿಂದ ಸಾಧ್ಯ ಆಗಲಿಲ್ಲ. ಸೊ ಅದಕ್ಕೆ ಸ್ನೇಹಿತರೆ ಮತ್ತೆ ಇನ್ನೊಬ್ಬ ವ್ಯಕ್ತಿಯನ್ನ ಇಟ್ಟುಕೊಳ್ಳಲು ಫೈನಲಿ ನಿರ್ಧರಿಸಿದ್ದಾಳೆ. ಒಬ್ಬ ವ್ಯಕ್ತಿಯನ್ನ ಇಟ್ಟುಕೊಂಡು ತುಂಬಾನೇ ಸ್ಟೈಲಿಶ್ ಆಗಿರತಕ್ಕಂಥ ಬಜಾಜ್ ಪಲ್ಸರ್ N250 ಈ ಒಂದು ಬೈಕ್ ಕೊಡೋದಾಗಿ ಕೂಡ ತಾವು ಭರವಸೆ ಕೊಟ್ಟಿದ್ದಾರೆ. ದ ಬಜಾಜ್ ಪಲ್ಸರ್ N50 is a popular motorcycle in the Indian market, known for its sporty design, powerful engine and smooth riding experience. ತುಂಬಾನೇ ಸ್ಟೈಲಿಶ್ ಆಗಿರತಕ್ಕಂಥ ಒಂದು ಬೈಕ್ ಆಗಿರುತ್ತೆ. ಅಂಡ್ ತುಂಬಾನೇ ಸ್ಮೂತ್ ಆಗಿ ರೈಡ್ ಮಾಡಬಹುದು ಎಂದು ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಅಂಡ್ ಇಂಜಿನ್ ಕೆಪಾಸಿಟಿ ಬಂದ್ಬಿಟ್ಟು 249.07 cc ಇಂಜಿನ್ ಈ ಒಂದು ಬೈಕ್ ಅಲ್ಲಿ ಇರುತ್ತೆ. ಜೊತೆಗೆ ಸಿಂಗಲ್ ಸಿಲಿಂಡರ್ ಅಂಡ್ ಆಯಿಲ್ ಕೂಲ್ಡ್ FI ಇಂಜಿನ್ ಈ ಒಂದು ಬೈಕ್ ಅಲ್ಲಿ ಇರುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಫ್ರಂಟ್ ಬ್ರೇಕ್ ಬಂದ್ಬಿಟ್ಟು 300 mm ಡಿಸ್ಕ್ ವಿತ್ ಸಿಂಗಲ್ ಚಾನೆಲ್ ABS ಟೈಪ್ ಆಗಿರುತ್ತೆ. ಕರ್ವ್ ವೇಟ್ ಬಂದ್ಬಿಟ್ಟು 162 kg ಒಟ್ಟು ಈ ಒಂದು ಬೈಕ್ ನ ತೂಕ. ಅಂಡ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದ್ಬಿಟ್ಟು 14 ಲೀಟರ್ ಪೆಟ್ರೋಲ್ ಈ ಒಂದು ಬೈಕ್ ಅಲ್ಲಿ ಫಿಲ್ ಮಾಡಬಹುದು. ಅಂಡ್ ಸೀಟ್ ಹೈಟ್ ಬಂದ್ಬಿಟ್ಟು 795 mm ಇರುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ. The bike feels stable at high speed and it is easy to maneuver in city traffic. ಹೈ ಸ್ಪೀಡ್ ಅಲ್ಲೂ ಕೂಡ ಸ್ನೇಹಿತರೆ ತುಂಬಾ ಸುಲಭವಾಗಿ ಡ್ರೈವ್ ಮಾಡಬಹುದು ಎಂದು ಮಾಹಿತಿ ಕೊಟ್ಟಿದ್ದಾರೆ. The wide handlebars and grippy tires offer excellent control during cornering. ಈ ಒಂದು ಬೈಕ್ ನ ಸ್ನೇಹಿತರೆ ಹ್ಯಾಂಡಲ್ ಬಾರ್ ಏನಿರುತ್ತೆ ತುಂಬಾನೇ ವೈಡ್ ಆಗಿರುತ್ತೆ. ಜೊತೆಗೆ ಗ್ರಿಪ್ಪಿ ಟೈರ್ ಇರೋದ್ರಿಂದ ಸೊ ಸ್ಲಿಪ್ ಆಗುವಂತ ಒಂದು ಸಂಭಾವನೆ ತುಂಬಾನೇ ಕಡಿಮೆ ಇದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಈ ಒಂದು ಬೈಕ್ ಕೊಟ್ಟು ಬಯಕೆ ಆದಾಗ ಜೊತೆಗೆ ಇದೇ ಬೈಕ್ ಅಲ್ಲಿ ಸುತ್ತಾಡಿ ಎಂಜಾಯ್ ಮಾಡೋಣ ಎಂದು ಮಾಹಿತಿ ಕೂಡ ವ್ಯಕ್ತಪಡಿಸಿದ್ದಾರೆ.